ಶೋಪಿಯಾನ್ನ ಅರಣ್ಯ ಪ್ರದೇಶದಲ್ಲಿ ಅಡಗಿರುವಂತಹ ಉಗ್ರರನ್ನ ಸದೆಬಡಿಯುವಂತಹ ನಿಟ್ಟಿನಲ್ಲಿ ಆಪರೇಷನ್ ಮುಂದುವರೆದಿದೆ. ಕೆಲಾರ್ ಪ್ರದೇಶದಲ್ಲಿ ಭದ್ರತಾ ಪಡೆಯಿಂದ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿದೆ. ಅರಣ್ಯದಲ್ಲಿ ಅಡಗಿರುವಂತಹ 3 ಉಗ್ರರನ್ನ ಹೆಡೆಮುರಿ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಶೋಪಿಯಾನ್ ಅರಣ್ಯ ಪ್ರದೇಶದಲ್ಲಿ ಅಡಗಿರುವಂತಹ ಉಗ್ರರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಆಪರೇಷನ್ ಅನ್ನ ಮಾಡಲಾಗಿದೆ. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಒಬ್ಬ ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸ ಆಗಿದೆ. ಇನ್ನೂ 3 ಲಷ್ಕರ್ ಉಗ್ರರು ತಲೆಮರೆಸಿಕೊಂಡಿದ್ದಾರೆ, ಅರಣ್ಯ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಈಗ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿರುವಂತಹದ್ದು. ಕೆಲ್ಲಾರ್ ಅನ್ನುವಂತಹ ಪ್ರದೇಶದಲ್ಲಿ ಲಷ್ಕರ್ ಉಗ್ರರಿಗಾಗಿ ದೊಡ್ಡ ಮಟ್ಟದ ಹುಡುಕಾಟವನ್ನ ಜಮ್ಮು ಕಾಶ್ಮೀರ ಪೊಲೀಸರು ನಡೆಸ್ತಾ ಇದ್ದಾರೆ. ಈ ಮೂಲಕ ಕ್ಲೀನ್ ಕಾಶ್ಮೀರ ಅಭಿಯಾನಕ್ಕೆ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. 26 ಜನ ಅಮಾಯಕರನ್ನ ಬಲಿ ಪಡೆದುಕೊಂಡ ನಂತರ ಓರ್ವ ಉಗ್ರ ಫಿನಿಶ್ ಆಗಿದ್ದು 2 ರಿಂದ 3 ಜನ ಉಗ್ರರನ್ನ ಭದ್ರತಾ ಪಡೆ ಸುತ್ತುವರೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲಷ್ಕರ್ ಉಗ್ರರು ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಅವರನ್ನ ಹೆಡೆಮುರಿ ಕಟ್ಟೋದಕ್ಕೆ ಈಗ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿರುವಂಥದ್ದು. ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಫೀಲ್ಡಿಗೆ ಇಳಿದು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಕ್ಲೀನ್ ಕಾಶ್ಮೀರ ಅಭಿಯಾನದ ಮುಂದುವರೆದ ಭಾಗನ ಇದು ಅಂತ ಹೇಳಿ. ಪ್ರೇಮ್, ಖಂಡಿತವಾಗ್ಲೂ ಪಹಲ್ಗಾಮ್ ದಾಳಿಯಾದ ಬಳಿಕ ನಿರಂತರವಾಗಿ ಸರ್ಚಿಂಗ್ ಆಪರೇಷನ್ಗಳನ್ನು ಕಾಶ್ಮೀರದ ಸುತ್ತಮುತ್ತಲಿರುವಂಥ ಅರಣ್ಯ ಪ್ರದೇಶಗಳಲ್ಲಿ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಅನಂತ್ನಾಗ್ ಆಗಿರ್ಬೋದು, ಬಾರಾಮುಲ್ಲಾ ಆಗಿರ್ಬೋದು, ಈ ರೀತಿಯಾದಂತಹ ಭಯೋತ್ಪಾದನೆ ಚಟುವಟಿಕೆಗಳು ಹೆಚ್ಚು ನಡೆಯುವಂತಹ ಮತ್ತು ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂತಹ ಪ್ರದೇಶಗಳೇನಿದ್ದಾವೆ ಇವುಗಳನ್ನು ಹುಡುಕಾಡಿ ಅಲ್ಲಿರುವಂತಹ ಭಯೋತ್ಪಾದಕರನ್ನು ಹೊಡೆದಾಕುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಎನ್ಕೌಂಟರ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಅದರ ಮುಂದುವರೆದ ಭಾಗ ಈಗ ಶೋಪಿಯಾನದಲ್ಲೂ ಕೂಡ ನಡೀತಾ ಇರುವಂಥದ್ದು. ಶೋಪಿಯಾನದಲ್ಲೂ ಕೂಡ ಸರ್ಚಿಂಗ್ ಆಪರೇಷನ್ ಕೂಡ ನಡೀತಾ ಇತ್ತು. ಗುಪ್ತಚರ ಇಲಾಖೆಯ ಮಾಹಿತಿಯ ಮೇಲೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸಂಬಂಧಿಸಿದಂತಹ 4 ಉಗ್ರರು ಶೋಪಿಯಾನದ ಕಾಡುಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರುತ್ತೆ. ಈ ಮಾಹಿತಿಗಳನ್ನು ಆಧರಿಸಿ ಸರ್ಚಿಂಗ್ ಆಪರೇಷನ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ 4 ಜನರ ಸುಳಿವು ಸಿಗುತ್ತೆ. 4 ಜನರ ಸುಳಿವು ಸಿಗ್ತಾ ಇದ್ದಂತೆ ಎನ್ಕೌಂಟರ್ ಕೂಡ ಜಾರಿಯಾಗುತ್ತೆ. ಈ ಒಂದು ಗುಂಡಿನ ಚಕಮಕಿಯಲ್ಲಿ ಈಗ ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕ ಸಂಘಟನೆ ಏನಿದೆ ಅದರ ಒಬ್ಬ ಸದಸ್ಯ ಈಗ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಇನ್ನು 3 ಏನು ಅಲ್ಲೇ ತಲೆಮರೆಸಿಕೊಂಡು ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಜಾಗಗಳಲ್ಲಿ ಅವತಿ ಕುಳಿತಿದ್ದಾರೆ. ಸೊ ಈಗ ಆ ಒಂದು ಇಡೀ ಪ್ರದೇಶವನ್ನ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತೆ CRPF ಪೊಲೀಸರು ಆವರಿಸಿಕೊಂಡಿದ್ದಾರೆ. ಅವರನ್ನ ಎನ್ಕೌಂಟರ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ. ಶೋಪಿಯಾನ ಸುತ್ತಲಿನ ಕಾಡು ಏನಿದೆ ಈ ಕಾಡಿನಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು. ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಜೊತೆಗೆ CRPF ಜಂಟಿ ಕಾರ್ಯಾಚರಣೆಗಳನ್ನು ಕೂಡ ಈಗ ಮುಂದುವರಿಸಿರುವಂತದ್ದು. 3 ಭಯೋತ್ಪಾದಕರನ್ನ ಸುತ್ತುವರೆದು ಅವರನ್ನ ಕೂಡ ಎನ್ಕೌಂಟರ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ಶುರು ಮಾಡಿದ್ದಾರೆ. ಬಹುಶಃ ಇನ್ನು ಸ್ವಲ್ಪ ಹೊತ್ತಿಗೆ ಅಥವಾ ಸಂಜೆ ಅಷ್ಟೊತ್ತಿಗೆ ಈ ಕಾರ್ಯಾಚರಣೆ ಕಂಪ್ಲೀಟ್ ಆಗ್ಬೋದು. ಆ 3 ಭಯೋತ್ಪಾದಕರನ್ನು ಕೂಡ ಎನ್ಕೌಂಟರ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇದೇ ರೀತಿಯಾದಂತಹ ಹಲವು ಎನ್ಕೌಂಟರ್ಗಳನ್ನು ಕೂಡ ಈ ಹಿಂದೆ ಮಾಡಲಾಗಿತ್ತು. ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಭಯೋತ್ಪಾದಕ ಚಟುವಟಿಕೆಗಳಿಗೆ ನೆರವು ಕೊಡುವಂತಹ ಸಹಕಾರ ಕೊಡುವಂತಹವರ ಮನೆಗಳನ್ನು ಕೂಡ ಈ ಹಿಂದೆ ಧ್ವಂಸ ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗ ಕ್ಲೀನ್ ಕಾಶ್ಮೀರಕ್ಕಾಗಿ ಈಗ ಬೇರೆ ಬೇರೆ ಕಾಡು ಪ್ರದೇಶಗಳಲ್ಲಿ ಏನು ತಲೆಮರೆಸಿಕೊಂಡಿದ್ದಾರೆ ಅಂತ ಭಯೋತ್ಪಾದಕರನ್ನು ಹುಡುಕಿ ಈಗ ಎನ್ಕೌಂಟರ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಶುರುವಾಗಿದ್ದಾವೆ. ಪ್ರೇಮ್,